ನಮಸ್ಕಾರ ಗೆಳೆಯರೇ. ಇವತ್ತಿನ ಬಹುದೊಡ್ಡ ಚರ್ಚೆ ನಡೀತಿರ್ಬೋದಾದಂಥ ಒಂದು ವಿಷಯನ ಇಟ್ಕೊಂಡು ನಾವು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಬಂದಿದ್ದೀವಿ. ಅದು ಅತ್ಯಂತ ರಾಜ್ಯದಲ್ಲಿ ದೊಡ್ಡ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಈ ವಿಷಯದ ಬಗ್ಗೆ ಕುರಿತು ನಾನು ಕೇಳುವಂಥ ಕೆಲವು ಪ್ರಶ್ನೆಗಳಿಗೆ ಹಿರಿಯ ಪತ್ರಕರ್ತರು, ಅದರಲ್ಲೂ ಲಂಕೇಶ್ ಅಂತ ಒಂದು ಮಹಾನ್ ಪತ್ರಿಕೆಯಲ್ಲಿ ವರದಿಗಾರ ಕೆಲಸ ಮಾಡಿದಂಥ ಚಳ್ಳಕೆರೆ ಯರಸ್ವಾಮಿ ಅವರು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವೊಬ್ಬ ಹಿರಿಯ ಪತ್ರಕರ್ತರಾಗಿ ಇವತ್ತು ನಡೀತಿರ್ಬೋದಾದಂಥ ಕೆಲವು 3 ಪ್ರಶ್ನೆಗಳನ್ನು ನಾನು ನಿಮ್ಮನ್ನು ಕೇಳ್ತೀನಿ. ಅದನ್ನು ನೀವು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮತ್ತು ನೋಡುಗರಿಗೆ ಒಂದಷ್ಟು ಸ್ಪಷ್ಟನೆ ಪಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸರ್, ಒಂದು ಈಗ ಧರ್ಮಸ್ಥಳದ ಸಂಬಂಧಪಟ್ಟಂಗೆ ಚರ್ಚೆ ನಡೀತಿರೋದು ಮತ್ತು ಈಗ ಆಲ್ರೆಡಿ SIT ಅವರು ಧರ್ಮಸ್ಥಳದ ಬಂದು ಬೀಡ್ಬಿಟ್ಟಿದ್ದಾರೆ. ಒಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದರು, 100 ಜನರ ಇದನ್ನು ದಫನ್ ಮಾಡಿದ್ದೀನಿ ನಾನು ಅಂತ. ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಮತ್ತು ಇನ್ನೊಂದು ಕಾಡದೇನಂತ ಹೇಳಿದರೆ, ಈ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಜೈನ ಸಮುದಾಯಕ್ಕೆ ಸೇರಿದವರು. ಮತ್ತು ಜೈನ ಸಮುದಾಯಕ್ಕೆ ಸೇರಿದವರು ಅದು ಹೇಗೆ ತಾನೇ ಮೂರ್ತಿ ಪೂಜೆಗೆ ಬರ್ತಾರೆ, ಅದನ್ನು ಹೇಗೆ ನಡೆಸ್ತಾರೆ ಅಂದರೆ ಇವೆಲ್ಲವೂ ಗೊಂದಲ ಗೋಜಲಗಳು. ಈ ಧರ್ಮಸ್ಥಳ ಅನ್ನೋದು ಭಾರಿ ದೊಡ್ಡ ಕ್ಷೇತ್ರ. ಅದರಲ್ಲೂ ನಮ್ಮ ಭಾಗದ ಜನಗಳಿಗೆ, ನಮ್ಮ ಇಡೀ ಕರ್ನಾಟಕ ಇಡೀ ದೇಶದಾದ್ಯಂತ ಧರ್ಮಸ್ಥಳದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ದೇವಸ್ಥಾನದ ಬಗ್ಗೆ ಭಯಂಕರ ಜನ ಹೋಗ್ತಾರೆ. ಇದರ ಬಗ್ಗೆ ನೀವು ಈಗ ನಡೀತಿರೋ ಘಟನೆಗಳನ್ನು ಆಧರಿಸಿ ನೀವು ಯಾವ ರೀತಿಯಾಗಿ ಅದನ್ನು ವಿಶ್ಲೇಷಿಸ್ತೀರಾ ಅನ್ನೋದ್ರ ಬಗ್ಗೆ ನಮ್ಮ ಓದುಗರಿಗೆ ಹೇಳಿ ಸರ್, ನೋಡೋಣ. BCSuddhi.comಗೆ .comಗೆ ಒಂದು ಅಭಿನಂದನೆ. ಈ ವಿಷಯವನ್ನು ನೀವು ಚರ್ಚೆಗೆ ತಗೊಂಡಿರೋದು ಯಾಕೆಂದರೆ ಇದು ಸದ್ಯದಲ್ಲಿರೋ ಟ್ರೆಂಡಿಂಗ್ ಸುದ್ದಿ. ಸೊ ಎಲ್ಲ ಕಡೆ ಇದು ಚರ್ಚೆ ಆಗ್ತಾ ಇದೆ. ಆಮೇಲೆ ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ನಾವು ಧರ್ಮಸ್ಥಳದ ಈಗ ನಡೀತಿರೋ ಘಟನೆಗೆ ನಾವು ಪರವಾಗಿಯೂ ಇಲ್ಲ, ವಿರೋಧವಾಗಿಯೂ ಇಲ್ಲ. ನಾವು ಇಲ್ಲಿ ಪರ ವಿರೋಧ ಅನ್ನೋ ಪ್ರಶ್ನೆಗಿಂತ ಸಮಾಜದಲ್ಲಿ ಯಾವುದೇ ಒಂದು ಈ ಥರದ ಒಂದು ವಿಷಯ ಬಂದಾಗ ಒಂದು ಮಾಧ್ಯಮವಾಗಿ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಒಳ್ಳೆಯ ವಿಷಯ. BCSuddhi.com ಅದನ್ನು ಮಾಡ್ತಾ ಇದೆ, ಸ್ವಾಗತಾರ್ಹ. ನನ್ನ ಅನಿಸಿಕೆಯಲ್ಲಿ ಹೇಳೋದಾದರೆ, ಈಗ ಯಾವುದೇ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ಬರೀ ಧರ್ಮಸ್ಥಳ ಅಲ್ಲ, ಸಾಕಷ್ಟು ನಮ್ಮ ದೇಶದಲ್ಲಿ ಪ್ರತಿ ರಾಜ್ಯಕ್ಕೂ, ಪ್ರತಿ ಜಿಲ್ಲೆಗೂ, ಪ್ರತಿ ತಾಲೂಕಿಗೂ, ಪ್ರತಿ ಹಳ್ಳಿಗೂ ಒಂದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಇರುತ್ತೆ. ಯಾಕೆಂದರೆ ಧಾರ್ಮಿಕತೆ ಅನ್ನೋದು ಮತ್ತು ದೇವರ ಮೇಲಿನ ನಂಬಿಕೆ ಅನ್ನೋದು ಜನಸಾಮಾನ್ಯರಲ್ಲಿ ಸದಾ ಕಾಲಾಂತರದಿಂದ ಬಂದಿರುವಂಥದ್ದು. ಮತ್ತು ಆ ಶ್ರದ್ಧಾ ಕೇಂದ್ರಗಳ ಮೂಲಕನೇ ಎಷ್ಟೋ ಜನ ತಮ್ಮ ಮಾನಸಿಕ ನೆಮ್ಮದಿಯನ್ನು ಕಾಪಾಡಿಕೊಂಡು ಒಂದು ದೇವರ ಮೇಲೆ ತಮ್ಮ ಸಂಕಷ್ಟಗಳನ್ನು ಮೊರೆ ಹೋಗಿ, ಸಂಕಷ್ಟಗಳಿಗೆ ಪರಿಹಾರಕ್ಕಾಗಿ ಮೊರೆ ಹೋಗಿ ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಇದು ನಮ್ಮ ಜನಸಾಮಾನ್ಯರಲ್ಲಿರ್ತಕ್ಕಂಥ ಒಂದು ಶ್ರದ್ಧೆಗೆ ದ್ಯೋತಕವಾಗಿ ಈ ಧಾರ್ಮಿಕ ಕೇಂದ್ರಗಳು ಬೆಳವಣಿಗೆ ಕಂಡಿರ್ತವೆ ಮತ್ತು ಕಾಲಾಂತರದಿಂದ ನಡ್ಕೊತ ಬರ್ತಾ ಇದೆ. ಇದೊಂದು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕಣ್ಣಿಗೆ ಕಾಣುವಂಥ ಒಂದು ರೀತಿ. ಆದರೆ ವಾಸ್ತವವಾಗಿ ಏನು ಅಂತಂದರೆ, ಧಾರ್ಮಿಕವಾಗಿ ಇರ್ತಕ್ಕಂಥ ಕೇಂದ್ರಗಳು ಶಕ್ತಿ ಕೇಂದ್ರಗಳಾಗಿ ಬದಲಾದಾಗ ಅಥವಾ ಒಂದು ಪವರ್ ಸೆಂಟರ್ಗಳಾಗಿ ಬದಲಾವಣೆ ಆದಾಗ ಅನೇಕ ಅಪಸವ್ಯಗಳು ಅಲ್ಲಿ ನಡೆಯೋಕ್ಕೆ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದಕ್ಕೆ ಸಾಕಷ್ಟು ನಾವು ನೋಡಿದ್ದೀವಿ. ಈಗ ಧಾರ್ಮಿಕ ಕಲ್ಟ್ ಅಂತೀವಿ ನಾವು, ಧಾರ್ಮಿಕ ಗುಂಪುಗಳು ಕೆಲವು. ಈಗ ಅಂಥ ಧಾರ್ಮಿಕ ಗುಂಪುಗಳ ನಾಯಕರೆಲ್ಲ ಜೈಲು ಸೇರಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆಸಾರಾಮ್ ಬಾಪು ಇರ್ಬೋದು, ಅನೇಕವು ನಮ್ಮಲ್ಲೇ ಇದ್ದಾವೆ. ಕರ್ನಾಟಕದಲ್ಲೇ ಸಾಕಷ್ಟು ಧರ್ಮಗುರುಗಳು ಜೈಲು ಪಾಲಾಗಿದ್ದನ್ನು ನಾವು ನೋಡಿದ್ದೇವೆ. ಇದೇನು ತೋರಿಸುತ್ತೆ ಅಂತಂದರೆ, ಧರ್ಮದ ಒಂದು ಕೇಂದ್ರ ಅಂತಕ್ಕಂಥದ್ದು ಒಂದು ಶಕ್ತಿ ಕೇಂದ್ರವಾಗಿ ಬದಲಾವಣೆ ಆದಾಗ ಅಲ್ಲಿ ಅನೇಕ ರೀತಿಯ ಅಕ್ರಮಗಳು, ಅನ್ಯಾಯಗಳು, ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತವೆ. ಯಾಕೆ ಅಂತಂದರೆ, 100 ಜನ, 1000 ಜನ ಕೆಲಸ ಮಾಡೋ ಒಂದು ಗುಂಪಲ್ಲಿ ಅಪರಾಧಗಳು, ತಪ್ಪುಗಳು ನಡೆಯೋದು ಸಹಜ. ಹೌದು, ಮಾನವ ಸಹಜವಾದ ಗುಣಗಳು ಇರುತ್ತೆ. ಎಲ್ಲರೂ ಒಂದೇ ಥರ ಇರಲ್ಲ. ಧಾರ್ಮಿಕ ಮುಖಂಡ ಒಳ್ಳೆಯವನಿದ್ರೆ ಅವನ ಫಾಲೋಯರ್ಸ್ ಇರಲ್ಲ.
ಅಥವಾ ಅವನ ಫಾಲೋಯರ್ಸ್ ತುಂಬಾ ಭಕ್ತಿಪರವಾಗಿದ್ರು ಧಾರ್ಮಿಕ ಮುಖಂಡನೇ ಸುಳ್ಳ ಕಳ್ಳ ಆಗ್ಬೋದು. ಇದು ಸಮಾಜದಲ್ಲಿ ನಡೀತಕ್ಕಂಥದ್ದು. ಇಂಥದ್ದು ಘಟನೆಗಳು ನಡೆದಾಗ ಮುಖ್ಯವಾಗಿ ಪಾತ್ರ ವಹಿಸಬೇಕಾದ್ದೇನು ಅಂದರೆ ನಮ್ಮ ಸರ್ಕಾರಗಳು, ನಮ್ಮ ಪೊಲೀಸು, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅದನ್ನು ಹದ್ದುಬಸ್ತಿಗೆ ತರುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದು ಜವಾಬ್ದಾರಿ ಕೂಡ ಸಮಾಜದಲ್ಲಿ. ಒಂದು ಪ್ರಜಾಪ್ರಭುತ್ವ ದೇಶದಲ್ಲಂತೂ ಕಾರ್ಯಾಂಗ ನ್ಯಾಯಾಂಗದ ಜವಾಬ್ದಾರಿ ಬಹಳ ಅದು ಮುಖ್ಯವಾಗಿರುತ್ತೆ. ನಂತರ ಇಂಥದನ್ನೆಲ್ಲ ಒಂದು ತಹಬಂದಿಗೆ ತರಲಿಕ್ಕೆ ಶಾಸಕಾಂಗ ಕೂಡ ಕೆಲಸ ಮಾಡಬೇಕಾಗುತ್ತೆ. ಇದು ಪ್ರಜಾಪ್ರಭುತ್ವದ ರೀತಿ. ಹಾಗೆಯೇ ಧರ್ಮಸ್ಥಳದ್ದು ಈಗ ಪ್ರಕರಣ ನೀವು ಪ್ರಸ್ತಾಪ ಮಾಡಿದ್ದು ನೋಡಿದರೆ, ಇದು ಧರ್ಮಸ್ಥಳದ್ದು ಪ್ರಕರಣ ಸಾಕಷ್ಟು ಹಿಂದಿನಿಂದನೂ ಧರ್ಮಸ್ಥಳದ ಬಗ್ಗೆ ಒಂದು ಆಗಾಗ ಕೂಗು ಕೇಳಿ ಬರ್ತಿತ್ತೆ. ಸೌಜನ್ಯ ಪ್ರಕರಣದಿಂದ ಇದು ಪ್ರಾರಂಭ ಆಗಿದ್ದು, ಪದ್ಮಲತಾ ಪ್ರಕರಣ ಬಂತು. ಅದಾದ ನಂತರ ಅನೇಕ ಘಟನೆಗಳು ಅಲ್ಲಲ್ಲಿ ಆವಾಗ ವರದಿ ಆಗ್ತಾನೆ ಇದ್ದು. ಇದು ಹಲವಾರು ಪತ್ರಿಕೆಗಳಲ್ಲೂ ಕೂಡ ಬರ್ತಿತ್ತು. ಮತ್ತೆ ಒಂದು ಧರ್ಮಸ್ಥಳ ಅನ್ನೋದೊಂದು ಬಹಳ ಜನರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ, ಬಹುಸಂಖ್ಯಾತ ಭಕ್ತರನ್ನ ಹೊಂದಿರತಕ್ಕಂಥ ಒಂದು ಒಳ್ಳೆಯ ಹೆಸರನ್ನು ಪಡೆದಿತ್ತಂತ, ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಪಡೆದಂಥ ಧಾರ್ಮಿಕ ಕೇಂದ್ರ ಆಗಿದ್ದರಿಂದ ಬಹುಶಃ ಅದು ಆ ಸುದ್ದಿಗಳ ಕಡೆ ಹೆಚ್ಚು ಜನ ಗಮನ ಹರಿಸಲಿಲ್ಲ, ಅಥವಾ ಅದನ್ನ ಅರ್ಗಿಸ್ಕೊಳ್ಳೋಕ್ಕೂ ಅವ್ರ ಮನಸ್ಸು ಒಪ್ತಾ ಇರಲಿಲ್ಲ. ಧರ್ಮಸ್ಥಳದಲ್ಲಿ ಹಿಂಗಾಗುತ್ತಾ, ಅಯ್ಯೋ ಬೇಡ, ನಮ್ಮ ಮಂಜುನಾಥ ಸ್ವಾಮಿ ನಮ್ಮ ಒಳ್ಳೆಯ ದೇವರು ನಮಗೆ ಆಶೀರ್ವಾದ ಮಾಡೋನು, ನಮ್ಮನ್ನು ಚೆನ್ನಾಗಿಟ್ಟಿರೋನು ಅನ್ನೋ ನಂಬಿಕೆ ಜನರಲ್ಲಿ ಇರೋದ್ರಿಂದ ಆ ಘಟನೆಗಳ ಬಗ್ಗೆ ಒಂದು ಪತ್ರಿಕೆಗಳಲ್ಲೋ ಎಲ್ಲೋ ಒಂದು ಮಾಧ್ಯಮದಲ್ಲೋ ಟಿ ವಿಯಲ್ಲೋ ಒಂದು ಸಣ್ಣ ಸುದ್ದಿ ಆಗೋದು ಹೋಗ್ತಾ ಇತ್ತು. ಈಗ ಏನಾಗಿದೆ ಅಂತಂದರೆ, ಈ ಸೌಜನ್ಯ ಪ್ರಕರಣದ ನಂತರ ಆ ಸೌಜನ್ಯ ಪ್ರಕರಣದ ಒಂದು ಅಂತಿಮ ತಾರ್ಕಿಕ ಅಂತ ತಲುಪಲೇ ಇಲ್ಲ ಸೌಜನ್ಯ ಪ್ರಕರಣ ಅನ್ನೋ ಒಂದು ಅಸಮಾಧಾನ ಬಹಳಷ್ಟು ಜನರಲ್ಲಿ ಬೆಳೀತಾ ಬಂತು. ಇವತ್ತಿಗೂ ಇದೆ. ಅದು ಸೌಜನ್ಯ ಪ್ರಕರಣ ತಾರ್ಕಿಕ ಅಂತ ಮುಟ್ಟಿಲ್ಲ ಅಂತ. ಅದಾದ ನಂತರ ಬಂದ ಪದ್ಮಲತಾ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ಪ್ರಕರಣಗಳು ಎಲ್ಲವೂ ಕೂಡ ಧರ್ಮಸ್ಥಳದಂಥ ಒಂದು ಒಳ್ಳೆಯ ಉತ್ತಮ ಧಾರ್ಮಿಕ ಒಂದು ಸ್ಥಳಕ್ಕೆ ಮಸಿಯನ್ನು ಬೆಳೆತಕ್ಕಂಥ ಕೆಟ್ಟ ಹೆಸರು ತರುವಂಥ ಘಟನೆಗಳಾಗಿ ಬೆಳೆದು ಬಂದು. ಸೊ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ವಾಸ್ತವಾಂಶ ಜನರ ಬೆಳಕಿಗೆ ಬರಬೇಕಾದ್ದು ಸಮಾಜದ ಜವಾಬ್ದಾರಿ. ವಾಸ್ತವಾಂಶ ಬರಬೇಕು. ನಮ್ಮ ಕಾರ್ಯಾಲಯದಿಂದಾಗಲಿ, ಪೊಲೀಸರಿಂದಾಗಲಿ ಅಥವಾ ಸರ್ಕಾರಗಳಿಂದಾಗಲಿ ಅಲ್ಲಿ ಏನು ನಡೀತಾ ಇದೆ, ನಿಜಕ್ಕೂ ಈ ಆಪಾದನೆಗಳು ಸರಿಯೇ ತಪ್ಪೇ ಅನ್ನೋದನ್ನ ಸರ್ಕಾರ, ಪೊಲೀಸು ಹೊರಗಡೆ ತರಬೇಕಾದ್ದು ಅವರ ಜವಾಬ್ದಾರಿ. ಒಂದು ಸರ್ಕಾರದ ಕರ್ತವ್ಯ, ಒಂದು ಪೊಲೀಸ್ ಇಲಾಖೆಯ ಕರ್ತವ್ಯ. ಆ ನಂತರ ಎರಡನೇದು, ಇಂಥ ದೂರುಗಳು ಬಂದಾಗ ಅದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಕ್ಕಂಥದ್ದು ಆಗಲೇಬೇಕಾಗುತ್ತೆ. ಆ ಜೊತೆಗೆ ಇಂಥ ದೂರುಗಳು ಬಂದಾಗ ಆ ಧಾರ್ಮಿಕ ಕೇಂದ್ರದ ಮುಖಂಡರು ಅಥವಾ ಅದರ ಜವಾಬ್ದಾರಿ ವಹಿಸಿದಂಥವ್ರು, ಇದು ನಾನು ಧರ್ಮಸ್ಥಳಕ್ಕೊಂದಕ್ಕೆ ಹೇಳ್ತಾ ಇಲ್ಲ, ಯಾವುದೇ ಧಾರ್ಮಿಕ ಕೇಂದ್ರಗಳಲ್ಲಾಗಲಿ ಇಂಥ ಆಪಾದನೆಗಳು ಬಂದಾಗ ಆ ಧಾರ್ಮಿಕ ಕೇಂದ್ರದ ಮುಖ್ಯಸ್ಥರೇ ಮುಂದೆ ನಿಂತು ಇದು ತಪ್ಪು, ಇಲ್ಲಿ ಇಂಥದ್ದೇನು ನಡೆದಿಲ್ಲ ಅಂತ ಹೇಳಿಕೆ ಕೊಡೋದಷ್ಟೇ ಅಲ್ಲ, ಅದನ್ನು ಸಾಬೀತುಪಡಿಸುವವರೆಗೂ ಆ ತನಿಖೆಗೆ ಸಹಕಾರ ನೀಡಬೇಕು. ಇದು ಏನು ನಡೆದಿಲ್ಲ ಅನ್ನೋದನ್ನ ಸಮಾಜದ ಮುಂದೆ ಸಾಬೀತು ಮಾಡುವಂತ ಒಂದು ಜವಾಬ್ದಾರಿ ಆ ಧಾರ್ಮಿಕ ಕೇಂದ್ರದ ಮುಖ್ಯಸ್ಥರ ಮೇಲೆ ಇರುತ್ತೆ. ಆದರೆ ವಾಸ್ತವವಾಗಿ ಏನಾಗಿತ್ತು ಅಂತಂದ್ರೆ, ಇದ್ರ ಬಗ್ಗೆ ಪ್ರತಿಕ್ರಿಯೆಗಳು ಜಾಸ್ತಿ ಆಗ್ತಾ ಈಗ ತುಂಬಾ ಗಂಭೀರವಾದ ಆರೋಪವನ್ನು ಒಬ್ಬ ಅಲ್ಲಿನ ನೌಕರನೇ ಮಾಡಿರ್ತಕ್ಕಂಥದ್ದು ಸಂಚಲನವನ್ನು ಇಡೀ ದೇಶದಲ್ಲಿ, ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದೆ. ಅಲ್ಲಿ ಇರ್ತಕ್ಕಂಥ ಒಬ್ಬ ನೌಕರ, ಅಲ್ಲಿ 15-20 ವರ್ಷ ಕೆಲಸ ಮಾಡಿರೋ ಒಬ್ಬ ನೌಕರ ನನ್ನನ್ನು ಅನಾಥ ಶವಗಳು ಅಂತ ಹೇಳಿ ಶವಗಳನ್ನು ಗುಟ್ಟಾಗಿ ಮಣ್ಣು ಮಾಡಲಿಕ್ಕೆ ನನ್ನ ಬಳಸ್ಕೊಳ್ತಾ ಇದ್ರು. ನಾನು 100 ಶವಗಳನ್ನು ಊತಾಕಿದ್ದೇನೆ. ಅದು ಒಂದು ಅವನ ಹೇಳಿಕೆಗಳು ಏಕೆ ತುಂಬ ಗಾಢ ಅನುಮಾನವನ್ನು ಹುಟ್ಟಿಸ್ತಾ ಇದೆ ಅಂದರೆ, ಒಂದು ಸ್ಮಶಾನದಲ್ಲಿ ಅಥವಾ ಒಂದು ಯಾವುದೋ ಒಂದು ನಿರ್ದಿಷ್ಟವಾದ ಬರಿಯಲ್ ಗ್ರೌಂಡಲ್ಲಿ ನಾನು ಮಣ್ಣು ಮಾಡಿದ್ದೀನಿ ಅಂತ ಅವನು ಹೇಳಿಲ್ಲ. ಎಲ್ಲೋ ನಿರ್ಜನ ಪ್ರದೇಶದಲ್ಲಿ, ಕಾಡಲ್ಲಿ, ನಾನು ಯಾರು ಜನ ಓಡಾಡದಂಥ ಸ್ಥಳದಲ್ಲಿ ನಾನು ಮಣ್ಣು ಮಾಡಿದ್ದೀನಿ ಅನ್ನೋದನ್ನು ಅವನು ಹೇಳಿಕೆ ಕೊಟ್ಟಿದ್ದಾನೆ. ಅದು ಅವನು ಹೋಗಿ ಜನರ ಮುಂದೆ ಎಲ್ಲೋ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಏನೋ ಮಾತಾಡಿರೋದಲ್ಲ. ನ್ಯಾಯಾಲಯಕ್ಕೆ ಹಾಜರಾಗಿ ಅದನ್ನು ನ್ಯಾಯಾಧೀಶರ ಮುಂದೆ ತನ್ನ ಹೇಳಿಕೆಯನ್ನು ದಾಖಲಿಸಿದ್ದಾನೆ. ಇದು ಬಹಳ ಗಂಭೀರ ಸ್ವರೂಪವಾದ ಆರೋಪವಾಗಿ ಇವತ್ತು ಸರ್ಕಾರದ ಮುಂದೆ ಬಂದು ನಿಂತಿದೆ, ಒಂದು ಭೂತಾಗಿ ನಿಂತಿದೆ. ಇದನ್ನು
ಬಗೆಹರಿಸಬೇಕಾದ್ದು ಒಂದು ಸರ್ಕಾರದ, ಒಂದು ಪೊಲೀಸು, ಒಂದು ಸಮಾಜದ ಕರ್ತವ್ಯ ಒಟ್ಟಾರೆಯಾಗಿ. ಅದು ನಡೆದಿದೆಯೋ ನಡೆದಿಲ್ಲೋ ಅದು ಬೇರೆ ಚರ್ಚೆ. ಅದು ಕಾನೂನು ಕ್ರಮ ತಗೊಳುತ್ತೆ, ತನಿಖೆ ಅದನ್ನು ಸಾಬೀತುಪಡಿಸುತ್ತೆ ನಡೆದಿದೆಯೋ ನಡೆದಿಲ್ಲೋ ಅಂತಕ್ಕಂಥದ್ದನ್ನ. ಆದರೆ ಅದು ನಡೆದಿದೆಯೋ ನಡೆದಿಲ್ಲ ಅನ್ನೋ ಇಂಥ ಆಪಾದನೆಯೇ ಒಂದು ದೊಡ್ಡ ಗಂಭೀರ ಸ್ವರೂಪವಾದ ಆರೋಪ ಇದು. ಸೊ ಇದು ಒಂದು ರೀತಿಯ ಸಮಾಜಕ್ಕೆ ಶಾಕಿಂಗ್ ಆದಂಥದ್ದು. ಯಾಕೆಂದರೆ ನಾವು ಒಂದು ಕಡೆ ಧರ್ಮಸ್ಥಳ ಮಂಜುನಾಥೇಶ್ವರನ ಮೇಲೆ ಅಪಾರ ಭಕ್ತಿಯನ್ನು ಇಟ್ಕೊಂಡಂಥ ಜನಸಮೂಹ ಸಮಾಜ ಒಂದು ಕಡೆ, ಮತ್ತು ಅದ್ರ ಜೊತೆ ಇವರು ಇದ್ದಾರೆ, ಯಾರು ನಮ್ಮ ಶಾಸಕಾಂಗದವರು ಇದ್ದಾರೆ. ಅದು ಸಹಜ. ಈಗ ಶಾಸಕನು ಕೂಡ ಮನುಷ್ಯನೇ ಅಲ್ವೇ, ಮಂತ್ರಿ ಕೂಡ ಮನುಷ್ಯನೇ, ಮುಖ್ಯಮಂತ್ರಿ ಕೂಡ ಮನುಷ್ಯನೇ, ಪ್ರಧಾನಮಂತ್ರಿ ಕೂಡ ನಮ್ಮ ಮನುಷ್ಯನೇ. ಆತನಿಗೆ ಆದ ವೈಯಕ್ತಿಕ ಭಕ್ತಿ ಭಾವ ನಂಬಿಕೆಗಳಿರುತ್ತೆ, ಅದನ್ನು ನಾವು ಗೌರವಿಸಬೇಕು, ಅದು ವ್ಯಕ್ತಿಗತವಾದ್ದು. ಆತ ಹೋಗಿ ಅಲ್ಲಿ ಭಕ್ತಿಯನ್ನು ಸಮರ್ಪಿಸೋದು ಅಥವಾ ಅಲ್ಲಿ ತನ್ನ ಹರಕೆಯನ್ನು ಹೊತ್ಕೊಳ್ಳೋದು ಅದು ನಿಷಿದ್ಧವೇನಲ್ಲ. ಒಬ್ಬ ಸಾರ್ವಜನಿಕ ವ್ಯಕ್ತಿಗೆ ಅವನದೇ ಆದ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ನಂಬಿಕೆಗೆ ಸ್ವಾತಂತ್ರ್ಯ ಇದೆ, ಅದನ್ನು ಯಾರೂ ಪ್ರಶ್ನೆ ಮಾಡೋ ರೀತಿ ಇಲ್ಲ. ಆದರೆ ಇಂಥದ್ದು ಒಂದು ಸರ್ಕಾರದ ಮುಂದೆ ದುತ್ತೆಂದು ಒಂದು ದೊಡ್ಡ ಆಪಾದನೆ ಬಂದಾಗ ಅದನ್ನು ಬಗೆಹರಿಸ್ಕೋ ಸರ್ಕಾರಕ್ಕೆ ಬಹುಶಃ ಕರ್ನಾಟಕ ಸರ್ಕಾರ ಅದನ್ನು ಸರಿಯಾಗಿ ನಿಭಾಯಿಸಿದೆ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಯಾಕೆ ಅಂತಂದರೆ ಅದಕ್ಕೆ ತಕ್ಷಣವೇ ಆ ಕೂಗು ತುಂಬ ಜಾಸ್ತಿ ಆದಾಗ ಅಥವಾ ಆ ಸಾಕ್ಷಿದಾರ ಹೋಗಿ ಸರ್ಕಾರದ ಮುಂದೆ, ಕಾನೂನಿನ ಮುಂದೆ ಶರಣಾದಾಗ, ಇದು ಏನೋ ಒಂದು ತನಿಖೆ ಆಗಿಬಿಡಲಿ ಅನ್ನೋ ಕಾರಣಕ್ಕೆ SIT ಸ್ಪೆಷಲ್ ಟಾಸ್ಕ್ ಫೋರ್ಸ್, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಒಂದು ಸಿದ್ಧಪಡಿಸಿ ತನಿಖಾ ವರದಿಯನ್ನು ಕೇಳಿದೆ. ಸೊ ಈಗ SIT ಅವರು ಕೂಡ ನಿನ್ನೆಯಿಂದ ಅದು ತನಿಖೆಗೆ ಪ್ರಾರಂಭ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ಪ್ರಶ್ನೆ ಸರ್, ನಂದು SIT ಒಳಗೆ ಇದ್ದಂಥ ಇಬ್ಬರು ಅಧಿಕಾರಿಗಳು ನಾವು ಇದಕ್ಕೆ ಭಾಗವಹಿಸಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಅದನ್ನು ನಾವು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನ ತಕ್ಷಣಕ್ಕೆ ನಾವು ಯಾಕೆಂದರೆ ನಾನು ಭಾಗವಹಿಸಲ್ಲ ಇದರಲ್ಲಿ, ನಾನು ತನಿಖೆಯಲ್ಲಿ ಅಂತ ನನ್ನನ್ನು ಕೈ ಬಿಡಿ ಅಂತ ಕೇಳ್ಕೊಂಡಿರೋದ್ರಲ್ಲಿ ಒಬ್ಬ ಮಹಿಳೆ ಇದ್ದಾರೆ, ಮಹಿಳೆ ಹಿರಿಯ ಪೊಲೀಸ್ ಅಧಿಕಾರಿ ಇದ್ದಾರೆ. ಬಹುಶಃ ಒಂದು ನಾವು ಆ ದೃಷ್ಟಿಯಿಂದಲೂ ಕೂಡ ನೋಡಬೇಕಾಗತ್ತೆ. ಅಂದರೆ ಎರಡೂ ಥರದ್ದಿದೆ ಇಲ್ಲಿ. ಒಂದು ಆ ಧಾರ್ಮಿಕ ಕೇಂದ್ರದ ಮೇಲಿನ ಭಯಭಕ್ತಿಯಿಂದ ನಾನು ಇದನ್ನು ಮಾಡಿದರೆ ನನಗೆ ಎಲ್ಲಿ ಪಾಪ ಸುತ್ತಕೊಳ್ಳುತ್ತೋ ಅನ್ನೋ ಭಾವನೆಯಿಂದ ಆ ಅಧಿಕಾರಿ ಬಿಟ್ಟಿದ್ದಾರೋ, ಅಥವಾ ಎರಡನೇದಾಗಿ ಒಬ್ಬ ಮಹಿಳೆಯಾಗಿದ್ದರಿಂದ, ಒಬ್ಬ ಮಹಿಳೆ ಇವತ್ತಿನ ಭಾರತೀಯ ಕೌಟುಂಬಿಕ ಸಂದರ್ಭದಲ್ಲಿ ನಾನಾ ರೀತಿಯ ಒತ್ತಡಗಳು ವರ್ಕಿಂಗ್ ವುಮನ್ಗೆ, ಅಂದರೆ ಕಾರ್ಯನಿರ್ವಹಿಸ್ತಕ್ಕಂಥ ಮಹಿಳೆಗೆ ಇರುತ್ತೆ. ಏನೇನೋ ಅವರ ಕೌಟುಂಬಿಕ ಕಾರಣಗಳಿದೆಯೋ ಗೊತ್ತಿಲ್ಲ. ನಾವು ಏಕಾಏಕಿ ಒಂದು ನಿರ್ಧಾರಕ್ಕೆ ಬಂದು ಭಯದಿಂದನೇ ಅಂತ ನಿರ್ಧಾರ ಹಿಂದೆ ತೆಗೆದಿದ್ದಾರೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಬಟ್ ಆ ಮಹಿಳಾ ಅಧಿಕಾರಿ ಸಮರ್ಥವಾಗಿ ತನ್ನ ಕಾರಣವನ್ನು ಸರ್ಕಾರದ ಮುಂದೆ ದಾಖಲಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆಂತಂದರೆ ಅದನ್ನು SITಯ ಹಿರಿಯ ಅಧಿಕಾರಿ ಪ್ರಣವ್ ಮೊಹಂತಿ ಕೂಡ ಒಪ್ಕೊಂಡಿದ್ದಾರೆ. ಆಯಿತು, ಅವ್ರನ್ನ ಬದಲು ಬೇರೆಯವ್ರನ್ನ ಹಾಕೋಣ, ಅವ್ರಿಗೆ ಆಗ್ತಾ ಇಲ್ಲ ಅಂತ. ಮತ್ತು ಸರ್ಕಾರಕ್ಕೂ ಕೂಡ ಅದು ವರದಿ ಹೋಗಿದೆ, ಸರ್ಕಾರ ಕೂಡ ಚಿಂತನೆ ಮಾಡ್ತಾ ಇದೆ. ಆಯ್ತಮ್ಮ, ನಿಮ್ಮ ಬದಲು ಬೇರೆ ಆಗ್ತೀವಿ ಅಂತಲೂ ಕೂಡ ಸರ್ಕಾರ ಆ ರೀತಿ ಆಲೋಚನೆ ಮಾಡಿ ಕ್ರಮ ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಸಡನ್ನಾಗಿ ಇಬ್ಬರು ಅಧಿಕಾರಿಗಳಲ್ಲಿ ಬಿಟ್ಟಿದ್ದಾರೆ ಅಂದರೆ ಅವರು ಯಾವುದೋ ಭಯಕ್ಕೋ ಅಥವಾ ಯಾವುದೋ ಒತ್ತಡಕ್ಕೆ ಮಾಡಿದ್ದಾರೆ ಅನ್ನೋ ತಪ್ಪು ಕಲ್ಪನೆಗೆ ಬರೋದು ಬೇಡ. ಆದರೆ ಸಹಜ ಈ ಥರದ್ದಾದಾಗ ಯಾಕೆ ಈ ಥರದ ಅನುಮಾನ ಹುಟ್ಟುತ್ತೆ ಅಂದರೆ, ಹಿಂದೆ ಈ ಒಂದು ಪ್ರಕರಣದಲ್ಲಿ ಒಬ್ಬ ಸ್ವಾಮೀಜಿ ಮೇಲೆ ಈ ಥರದ್ದು ಪ್ರಕರಣ ಕೇಸ್ ಬಂದಾಗ ಆ ಸಂದರ್ಭದಲ್ಲಿ ಅನೇಕ ನ್ಯಾಯಾಧೀಶರೇ ಕೇಸನ್ನು ನಾವು ನಡೆಸಲ್ಲ ಅಂತ ಹೇಳಿ ಹಿಂದೆ ಸರಿದಿದ್ದನ್ನು ನಾವು ನೋಡಿದ್ದೀವಿ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಈ ಥರದ ಅನುಮಾನಗಳು ಬರೋದು ಸಹಜ. ಆದರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಒಬ್ಬ ಮಹಿಳಾ ಅಧಿಕಾರಿಯಾಗಿದ್ದರಿಂದ ನಾವು ತಕ್ಷಣಕ್ಕೆ ಆ ನಿರ್ಧಾರಕ್ಕೆ ಅಥವಾ ಆ ಟೀಕೆ ಸರಿಯಲ್ಲ ಅಂತ ನನ್ನ ಭಾವನೆ ಸದ್ಯದ ಸಂದರ್ಭದಲ್ಲಿ. ಬಟ್ ಆದರೆ ಕರ್ನಾಟಕದಲ್ಲಿ ಸಮರ್ಥವಾದ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಇಂಥ ಕೇಸ್ಗಳನ್ನು ಚೆನ್ನಾಗಿ ತನಿಖೆ ಮಾಡಿ ಅದನ್ನು ದಡ ಮುಟ್ಟಿಸಿದಂಥ ಬುದ್ಧಿವಂತ ಅಧಿಕಾರಿಗಳು ಮತ್ತು ನಿಷ್ಠಾವಂತ ಅಧಿಕಾರಿಗಳ ತಂಡವೇ ಕರ್ನಾಟಕ ಸರ್ಕಾರದಲ್ಲಿದೆ. ಸೊ ಈಗ ರಚನೆ ಮಾಡಿರ್ತಕ್ಕಂಥ SITಯ ಅಧಿಕಾರಿಗಳು ಅನುಚೇತ್ ಅವರಾಗಲಿ, ಪ್ರಣವ್ ಮೊಹಂತಿ ಅವರಾಗಲಿ, ಅಂಥವರೆಲ್ಲ ಒಳ್ಳೆ ಹೆಸರಾಂತ ಅಧಿಕಾರಿಗಳವರು. ಅವರು ಹಿಂದೆ ತಾವು ಕಂಡಂಥ ಕೇಸ್ಗಳು, ತಾವು ಹಿಡಿದಂಥ ಕೇಸ್ಗಳನ್ನ ದಡ ಮುಟ್ಟಿಸಿರ್ತಕ್ಕಂಥ ಅಧಿಕಾರಿಗಳು. ಸೊ ಹಾಗಾಗಿ ಈ ಅನುಚೇತ್ ಅಂಥವ್ರಂತೂ ಗೌರಿ ಲಂಕೇಶ್ ಅವರ ಕೊಲೆ ಪ್ರಕರಣವನ್ನು ನಿಭಾಯಿಸಿದಂಥ ರೀತಿ ಭಾಳ ಚಾಕಚಕ್ಯತೆಯಿಂದ ಭಾಳ ದೊಡ್ಡ ತನಿಖೆಯನ್ನು ಮಾಡಿದಂಥವ್ರು. ಸೊ ಈ ಎಲ್ಲ ಅನುಭವ ಇರೋರನ್ನೇ ಅಲ್ಲಿ ತಂಡದ ರಚನೆ ಮಾಡಿರೋದ್ರಿಂದ ಸತ್ಯಾಸತ್ಯತೆ ನಿಖರವಾಗಿ ಬರಬಹುದು ಅನ್ನೋ ಆಶಾವಾದ
ಮಾಧ್ಯಮದವ್ರಿಗೂ ಇದೆ ಮತ್ತು ಜನಸಾಮಾನ್ಯರಿಗೂ ನಿರ್ಮಾಣ ಆಗಿದೆ ಸರ್ಕಾರದ ಕ್ರಮದಿಂದ. ಯಾವುದೋ ಹೆಸರಿಲ್ಲದ ಒಬ್ಬ ಅಧಿಕಾರಿ ನೇಮಕ ಮಾಡಿದರೆ ಆ ಥರದ ಅನುಮಾನ ಬರ್ತಿತ್ತೇನೋ. ಬಟ್ಟು ತನಿಖೆ ಜಾಡು ಸರಿಯಾಗ್ಬೋದು, ಸತ್ಯಾಸತ್ಯತೆ ಕರೆಕ್ಟಾಗಿ ಹೊರಗೆ ಬರ್ಬೋದು ಅಂತಕ್ಕಂಥ ಒಂದು ಆಶಾವಾದ ಜನಸಾಮಾನ್ಯರಲ್ಲಿ ಸರ್ಕಾರದ ಬಗ್ಗೆ ಬಂದಿದೆ. ಇದ್ರ ಜೊತೆಗೆ ಧರ್ಮಸ್ಥಳದ ಬಗ್ಗೆ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ. ಧರ್ಮಸ್ಥಳ ಅಂತಕ್ಕಂಥದ್ದು ಒಂದು ಜನರಲ್ಲಿ ತುಂಬ ನಂಬಿಕೆ ಇರತಕ್ಕಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರ. ಅಲ್ಲಿ ಜೈನರು, ವೀರೇಂದ್ರ ಹೆಗ್ಗಡೆ ಅವರು ಜೈನರು, ಅವರು ದೇವರನ್ನು ಪೂಜಿಸದ ಒಂದು ಧರ್ಮ ಅದು. ದೇವರ ಮೇಲೆ ಡಿಪೆಂಡ್ ಆಗದ ಧರ್ಮ. ಆದರೆ ಭಕ್ತಿ ಇದೆ ಆ ಧರ್ಮಕ್ಕೆ, ಅದರದ್ದೇ ಆದ ಒಂದು ಕಟ್ಟಡವಿದೆ ಧರ್ಮಕ್ಕೆ. ವೀರೇಂದ್ರ ಹೆಗ್ಗಡೆಯವರ ಕುಟುಂಬ ಧಾರ್ಮಿಕವಾಗಿ ಜೈನ ಧರ್ಮವಾದರೂ ಕೂಡ ಅದು ಕೌಟುಂಬಿಕವಾಗಿ ತಲತಲಾಂತರದಿಂದ ಮಂಜುನಾಥನನ್ನ ಪೂಜೆ ಮಾಡ್ಕೊತ ಬಂದಿರತಕ್ಕಂಥ ಒಂದು ಕುಟುಂಬ. ಸೊ ಹಾಗಾಗಿ ಅವರು ಆ ಮನೆತನದ ದೇವರು ನಮ್ಮದು ಅನ್ನೋದನ್ನು ಅವರು ಮೊದಲಿನಿಂದಲೂ ನಡೆಸ್ಕೊತ ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಧಾರ್ಮಿಕ ಶ್ರದ್ಧೆ ಅಂತಕ್ಕಂಥದ್ದು ಧರ್ಮಾತೀತವಾಗಿರುತ್ತೆ ಯಾವಾಗಲೂ. ಅಂದರೆ ಧರ್ಮವನ್ನು ಮೀರಿ ಒಂದು ಧಾರ್ಮಿಕ ಶ್ರದ್ಧೆ ಬೆಳೆದು ಬಂದಿರುತ್ತೆ ನಮ್ಮ ಸಮಾಜದೇನೆ. ಹಂಗೆ ಭಾರತೀಯ ಸಮಾಜದಲ್ಲಿ ಧಾರ್ಮಿಕ ಶ್ರದ್ಧೆ ಅನ್ನೋದು ಈ ಧರ್ಮಕ್ಕೆ ಸೀಮಿತ, ಈ ಧರ್ಮಕ್ಕೆ ಸೀಮಿತ ಅಂತ ಅವರ ವೈಯಕ್ತಿಕ ಧರ್ಮ ಜೈನ ಧರ್ಮ ಆದರೂ ಕೂಡ ಅವರು ತಮ್ಮ ಗ್ರಾಮದಲ್ಲಿ ಮಂಜುನಾಥನ ಪೂಜೆ ಮಾಡ್ತಾ ಬಂದಿರ್ಬೋದು. ಆ ಕುಟುಂಬ ತಮ್ಮ ಮಂಜುನಾಥ ಅನ್ನೋ ನಮ್ಮ ಕುಟುಂಬದ ದೇವರು ನಂಬಿರ್ಬೋದು. ಅದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅಥವಾ ಜೈನ್ ಯಾಕೆ ಅದನ್ನು ಮಾಡ್ತೀರಾ ಅಂತ ಕೇಳ್ತಕ್ಕಂಥದ್ದು ಸರಿಯಲ್ಲ. ಈ ದಕ್ಷಿಣ ಕನ್ನಡದಲ್ಲಿ ಆ ಥರದ್ದೊಂದು ಟೀಕೆ ಇದೆ. ಇದು ಈಗಿಂದಲ್ಲ, ಅವರ ತಾತನ ಕಾಲದಿಂದಲೇ ವೀರೇಂದ್ರ ಹೆಗ್ಗಡೆಯವರ ತಂದೆ, ಅವ್ರ ನಂತರ ಮಂಜಯ್ಯ ಹೆಗ್ಗಡೆಯವರ ಕಾಲದಿಂದನೂ ಕೂಡ ಈ ಟೀಕೆ ಇದೆ ದಕ್ಷಿಣ ಕನ್ನಡದಲ್ಲಿ. ಯಾಕೆಂದರೆ ದಕ್ಷಿಣ ಕನ್ನಡದಲ್ಲಿ ಪ್ರಾಬಲ್ಯ ಇರ್ತಕ್ಕಂಥದ್ದು ಪುರೋಹಿತ ಶಾಹಿಗಳದೇ ಧಾರ್ಮಿಕ ಪ್ರಾಬಲ್ಯ ಇದೆ. ಅಲ್ಲಿ ಜೈನರದು ಒಂದು ಧಾರ್ಮಿಕ ಕೇಂದ್ರ ಈ ಥರ ಬೆಳೆದಿದ್ದು ಕೂಡ ಬಹಳ ಆಶ್ಚರ್ಯನೇ. ಅದಕ್ಕೆ ಕಾರಣ ಏನು ಅಂದರೆ ತಲತಲಾಂತರದಿಂದ ನೂರಾರು ಲಕ್ಷಾಂತರ ಭಕ್ತಾದಿಗಳು ಮಂಜುನಾಥನನ್ನ ಆರಾಧಿಸ್ತಕ್ಕಂಥ ಕಾರಣದಿಂದ ಧರ್ಮಸ್ಥಳ ತುಂಬ ಪ್ರಬುದ್ಧಮಾನಕ್ಕೆ ಬಂತು. ಬರ್ತಾ 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 ಚಿಕ್ಕ ದೇವಸ್ಥಾನ ದೊಡ್ಡ ಸಂಸ್ಥಾನ ಆಯಿತು. ಎಲ್ಲ ಅಲ್ಲಿ ಶಾಲಾ ಕಾಲೇಜುಗಳು ಬಂತು. ಮತ್ತು ತುಂಬ ಜನ ಅದಕ್ಕೆ ನಡ್ಕೊಳ್ಳೋರಿದ್ದಾರೆ. ಅದೊಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದ್ಬಿಡ್ತು ಧರ್ಮಸ್ಥಳ ಅಂತ. ಈಗ ದೊಡ್ಡ ಸಾಮ್ರಾಜ್ಯ. ಒಂದು ಏನು ಅಂತಂದರೆ ಸಹಜವಾಗಿ ಹೇಳಬೇಕು ಅಂತಂದರೆ 10 ಜನ ಇದ್ದ ದೇವಸ್ಥಾನ 1000 ಜನ ತಂಡ ಆದಾಗ ಅಪಸವ್ಯಗಳು, ತಪ್ಪುಗಳು, ಏನೋ ನಾನಾ ಥರದ ಜನ ಅಲ್ಲಿ ಸೇರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ತಪ್ಪುಗಳು ನಡೆದಿರ್ಲೂಬೋದು, ನಡೆದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ವಾಸ್ತವ ಏನು ಅಂದರೆ ತಪ್ಪುಗಳು ನಡೆದಾಗ ಅದರ ಮುಖ್ಯಸ್ಥರಾದವರು, ಅದರ ಜವಾಬ್ದಾರಿ ಹೊತ್ತವರು ಆ ತಪ್ಪುಗಳನ್ನು ತಿದ್ದಿಕೊಳ್ಳೋಕ್ಕೆ, ಅದನ್ನು ತಿಳಿ ಮಾಡೋಕ್ಕೆ ಏನು ಕ್ರಮ ತಗೊಂಡ್ರು ಅನ್ನೋದೇ ಬಹಳ ಇಂಪಾರ್ಟೆಂಟ್. ಅದು ಯಾರಿಗೂ ಹೇಳಿಲ್ಲ, ಇನ್ನೂ ಬಂದೇ ಇಲ್ಲ. ಬಹಳ ಮುಖ್ಯವಾದಂಥದ್ದು. ಯಾಕೆಂದರೆ ಪ್ರತಿ ಸಾರಿ ಆಪಾದನೆಗಳು ಬಂದಾಗ ಅದನ್ನ ಆ ಸಂದರ್ಭದಲ್ಲಿಯೇ ತಿಳಿಗೊಳಿಸಿದ್ರೆ ಈ ಹಂತಕ್ಕೆ ಇದು ಬರ್ತಾ ಇರಲಿಲ್ಲ ಅಂತ ನನ್ನ ಭಾವನೆ. ಅದು ಆಗಲಿಲ್ಲ ಧರ್ಮಸ್ಥಳದಲ್ಲಿ. ಬಹುಶಃ ಅದು ಕೊನೆಗೆ ಎಲ್ಲವೂ ಹೆಚ್ಚಾಗಿ 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 ಈ ಹಂತಕ್ಕೆ ಬಂದು ಕುಂತಿದೆ ಅಥವಾ ಈ ಹಂತಕ್ಕೆ ತಲುಪಿದೆ ಅಂತ ನನಗಾದರೂ ಪತ್ರಕರ್ತನಾಗಿ ಆ ಥರ ನನಗೆ ಅನ್ನಿಸ್ತಾ ಇದೆ. ಇದಕ್ಕೊಂದು ಒಳ್ಳೆಯ ಹೋಲಿಕೆ ಕೊಡಬೇಕು ಅಂದರೆ ಈ ಚರ್ಚ್ಗಳಲ್ಲಿ ಚೈಲ್ಡ್ ಅಬ್ಯೂಸ್ ನಡೆಯುತ್ತೆ ಚರ್ಚ್ ಫಾದರ್ಗಳಿಂದ ಅಂತ ಒಂದು ಆಪಾದನೆ ಬಂತು. ನಮ್ಮ ಮಾನವವಾದಿ ಹೋರಾಟಗಾರರು ಮಾಡಿದರು. ಯಾರ ಮೇಲೆ ಮಾಡಿದರು? ಕ್ಯಾಥೋಲಿಕ್ ಚರ್ಚ್ ಮೇಲೆ ಮಾಡಿದ್ವಿ ಅದನ್ನು. ಕ್ಯಾಥೋಲಿಕ್ ಚರ್ಚ್ ಮೇಲೆ ಮಾನವವಾದಿಗಳು ಆಪಾದನೆ ಮಾಡಿದರು ಅದನ್ನು. ಚೈಲ್ಡ್ ಅಬ್ಯೂಸ್ ನಡೀತಾ ಇದೆ, ಮಕ್ಕಳ ಮೇಲೆ ಲೈಂಗಿಕ ಹಲ್ಲೆ ನಡೀತಿದೆ ಅಂತ. ಆ ಸಂದರ್ಭದಲ್ಲಿ ವ್ಯಾಟಿಕನ್ ಸಿಟಿ ಹೊರಗಡೆನೆ, ವ್ಯಾಟಿಕನ್ ಗೇಟ್ ಮುಂದೆನೆ ಮಾನವವಾದಿಗಳು 15,000 ಜನ ಸೇರಿ ಪ್ರತಿಭಟನೆ ಮಾಡಿದರು ವ್ಯಾಟಿಕನ್ನಲ್ಲಿ, ಇಟಲಿಯಲ್ಲಿ. ಆ ಮಾಡಿದಾಗ ರೋಮ್ನಲ್ಲಿ ಆವಾಗ ಬಿಷಪ್ ಬಂದು, ಇಲ್ಲ ಅದು ಒಬ್ಬ ಬಿಷಪ್ ಬಂದು ಹೇಳಿದರು, ಇಲ್ಲ ಸಾರಿ, ಈ ಥರದ ಘಟನೆ ನಡೆದಿದ್ದಕ್ಕೆ ನಾವು ವಿಷಾದ. ಸಾರಿ ಎಲ್ಲ ಹೇಳ್ಬೇಕಾಗಿರೋದು, ತಪ್ಪು ಮಾಡಿದವನು ಜೈಲಿಗೆ ಹೋಗ್ಬೇಕು. ಬರೀ ಸಾರಿ ಹೇಳಿದ್ರೆ ಉಪಯೋಗಕ್ಕೆ ಬರಲ್ಲ. ಯಾಕೆಂದ್ರೆ ಸಮಾಜಕ್ಕೆ ಆ ಥರ ಈ ಥರದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಈ ಥರದ್ದು ಕೇವಲ ಧರ್ಮಸ್ಥಳ ಮೊದಲಲ್ಲ, ಧರ್ಮಸ್ಥಳ ಕೊನೆ ಅಲ್ಲ. ಸಾಕಷ್ಟು ನಮ್ಮ ದೇಶದಲ್ಲಿ ಈ ಥರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ತುಂಬ ಅಪರಾಧ ಕೃತ್ಯಗಳು ನಡೆದಿದ್ದಾವೆ. ಹಂಗಂತೇಳಿ ನಾನು ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಧರ್ಮಸ್ಥಳದಲ್ಲಿ ನಡೆದಿಲ್ಲ ಅಂತಕ್ಕಂಥದ್ದನ್ನ ಸಾಬೀತುಪಡಿಸಬೇಕಾದ್ದು ಈ ಸಮಾಜದ ಕರ್ತವ್ಯ, ಪೊಲೀಸರ ಕರ್ತವ್ಯ, ಒಂದು ಸರ್ಕಾರದ ಕರ್ತವ್ಯ.
ಆಗ ಮಾತ್ರ ಧಾರ್ಮಿಕ ಕೇಂದ್ರ ಮತ್ತೆ ಮುಂದೆ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಜನರು ಕೂಡ ಒಂದು ಧಾರ್ಮಿಕ ನಂಬಿಕೆ ಇಟ್ಕೊಂಡಿದ್ದಕ್ಕೆ ನೆಮ್ಮದಿ ನಿಟ್ಟುಸಿರು ಬಿಡುವಂತ ಸಂದರ್ಭ ಬರುತ್ತೆ. ಇಲ್ಲ ಅಂತಂದ್ರೆ ಇದೆಲ್ಲವೂ ಕೂಡ ಸಮಾಜಕ್ಕೆ ಬೇಕಾಗಿದ್ದಂಥದ್ದು. ಇಂಥ ಅಕ್ರಮಗಳಲ್ಲಿ ನಡೀತವೆ ಅಂತಂದ್ರೆ ಜನಗಳ ಮನಸ್ಸು ಬಹಳ ವಿಕ್ಷಿದ್ರಕಾರಿಯಾದಂಥ ಬೆಳವಣಿಗೆಯನ್ನು ಕಾಣ್ತಕ್ಕಂಥ ಮತ್ತು ಮಾನಸಿಕ ಕ್ಷೋಭೆಗೊಳಗಾಗ್ತಕ್ಕಂಥ ಸಂದರ್ಭಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಪ್ರಕರಣ ಏನಿದೆ, ಧರ್ಮಸ್ಥಳದ ಪ್ರಕರಣ, ಈಗ ಹೆಚ್ಚು ಮಾಧ್ಯಮಗಳಲ್ಲಿ ಅದೇ ಒಂದು ಸುದ್ದಿ ಆಗ್ತಾ ಇದೆ. ಹೆಚ್ಚು ಕಡಿಮೆ ಧರ್ಮಸ್ಥಳಕ್ಕೆ ನಡೀತಕ್ಕಂಥ ಭಕ್ತಾದಿಗಳ ಮನಸ್ಸಿನಲ್ಲೇ ಒಂದು ಥರ ಕಸಿವಿಸಿ ಉಂಟಾಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಸೊ ಇದು ಆಗಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಗೆಳೆಯರೆ, ಇಷ್ಟೊತ್ತು ಹಿರಿಯ ಪತ್ರಕರ್ತರಾದಂಥ ಚಳ್ಳಕೆರೆ ಅಯ್ಯರ್ಸ್ವಾಮಿ ಅವರು ಧರ್ಮಸ್ಥಳದ ಸಂಬಂಧಪಟ್ಟಂಗೆ ಮತ್ತು ಯಾವ್ಯಾವ ರೀತಿಯಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ ಮತ್ತು ಎಲ್ಲವೂ ಇಲಾಖೆಗಳು ಯಾವ ರೀತಿ ನಡೀಬೇಕು ಅಂತ ಹೇಳ್ತಾನೆ ಅವರು ಮತ್ತೊಂದು ವಿಷಯಕ್ಕೆ ನಾವು ಹೇಳ್ತಾ ಇದ್ದೇವೆ. ಆದರೆ ಒಂದೇನಂತ ಹೇಳಿದ್ರೆ, ಈ ಘಟನೆ ನಡೆಯೋದಕ್ಕಿಂತ ಮುಂಚೆ ಅವರು ಮೊದಲೇ ಇನ್ನೊಂದು ಮಾತು ಹೇಳಿದರು, ಇದು ಘಟನೆ ನಡೆದಂಥ ಅಂದರೆ ನಡೆದೈತೋ ನಡೆದಿಲ್ಲ, ಒಟ್ಟು ಈ ಥರದ ವಿಚಾರಗಳು ಬಂದಾಗ ಅದರ ಮುಖ್ಯಸ್ಥರು ಯಾರಿರ್ತಾರೋ ಹೊರಗಡೆ ಬಂದು ಮೊದಲೇ ತಿಳಿಗೊಳಿಸಿದ್ರೆ ಇಲ್ಲಿ ತನಕ ಅದು ಬರ್ತಾ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಮುಂದೆ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಕೆಲವು ವಿಚಾರಗಳ ಬಗ್ಗೆ ಮಾತನಾಡೋಣ. ಆದರೆ ಜಲ್ದಿ ಬೇಗನೆ ಈ ಏನು SIT ಅವರು ತನಿಖೆ ಮುಗಿಸಿ ಜನರ ಮನಸ್ಸಲ್ಲಿ ಒಳ್ಳೆಯ ಒಂದು ವಿಚಾರ ತಲುಪಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.